ಗೈಸ್ ಇವರು ನಮ್ ತರ ರಿಫೈನ್ಡ್ ಆಯಿಲ್ ಅವೆಲ್ಲ ಏನ್ ಯೂಸ್ ಮಾಡಲ್ಲ ಗೈಸ್. ಇದೇ ಮಾಡೋದ ತೂಗಿಸ್ತಾ ಇದೆ. ನೋಡಿ ಗೈಸ್ ನನ್ ಮಗ ಎಲ್ಲ ಕ್ಲೀನ್ ಮಾಡ್ತಾವನೆ. ಮಿಂಚಿ ಲೆವೆಲ್ ಹತ್ತತ್ರ 10 ಅಡಿ ಮೇಲಿದ್ದೀನಿ ನಾನು. ಚುಚ್ಕಿಟ್ಬಿಡೋದು ಬುಂಡೆ ಮತ್ತೆ ಕೂದ್ಲಿಲ್ಲ ನೋಡಿ. ಅವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ. ಈಗಲೂ ಹಂಗೆ ಇದೀನಲ್ವಾ, ಸಾಕಾಗಿದ್ದೀನಿ. ನನ್ನ ಮೇಲೆ ಹಣೆ ಇಟ್ಟಳು. ನಾವು ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಈ ಫೋಟೋ ಫ್ರೇಮ್ ಎಷ್ಟು ಚೆನ್ನಾಗೈತೆ. ಇದನ್ನ ರೂಮ್ಗೆ ಹಾಕೊಳ್ಳೋದು ಬಿಟ್ಬಿಟ್ಟು ಇದನ್ನ ಹಿಂಗೆ ಕೊಳಿಸ್ತಾವ್ರೆ. ಅಣ್ಣ ನನ್ ಕೈಲಿ ಆಯ್ತೇ ಇಲ್ಲ ಅಣ್ಣ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದಾರೆ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು. ಗೈಸ್, ಇವತ್ತಿನ ವ್ಲಾಗಲ್ಲಿ ಏನು ಮಾಡ್ತಾವ್ರು ಗೊತ್ತಾ, ನಮ್ಮ ಮನೆಯವರೆಲ್ಲ ಸ್ಕೆಚ್ ಹಾಕ್ಬಿಟ್ಟವ್ರು ನನಗೆ. ಮನೆ ಕ್ಲೀನ್ ಮಾಡ್ಸೋಣ ಅಂದ್ಬಿಟ್ಟು ಸ್ಕೆಚ್ ಹಾಕ್ಬಿಟ್ಟವ್ರೆ. ನೆನ್ನೆ ಏನಾಗಿತ್ತು ಗೊತ್ತಾ ಗೈಸ್, ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನೋಡಿದ್ರಿ ಏನೋ ಕರ್ಟನ್ಸ್ ಎಲ್ಲ ತಂದು ಹಾಕಿದ್ರು. ತಂದು ಹಾಕ್ತಾರೆ ಅಂತ ಹೇಳಿದ್ದೆ. ಕರ್ಟನ್ಸ್ ಎಲ್ಲ ತಂದು ಹಾಕವ್ರೆ. ಈ ಕರ್ಟನ್ಸ್ ಎಲ್ಲ ಹಾಕೋ ಟೈಮಲ್ಲಿ ಫುಲ್ ಎಲ್ಲ ಕೊಳೆ ಮಾಡಿ ಇಕ್ಬಿಟ್ಟಾರೆ ಗೈಸ್. ಫುಲ್ ಎಲ್ಲ ಇದನ್ನೆಲ್ಲ ಡ್ರಿಲ್ ಮಾಡೋರಲ್ಲ, ಗೋಡೆಲ್ಲ ಡ್ರಿಲ್ ಮಾಡಿದಾಗ ಇದೆಲ್ಲ ಫುಲ್ ಡಸ್ಟ್ ಬಿದ್ದುಬಿಟ್ಟೈತೆ. ಸೊ ಅದ್ರ ಜೊತೆಗೆ ಅದನ್ನು ಕ್ಲೀನ್ ಮಾಡೋ ಟೈಮಲ್ಲೇ ಒಟ್ಟಿಗೆ ಒಂದು ಕೈಲಿ ಮನೆಯೆಲ್ಲ ಕ್ಲೀನ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಫುಲ್ ಪ್ಲಾನ್ ಹಾಕೋರು ನಮ್ಮಮ್ಮ. ಮನೆ ಏನು ಕ್ಲೀನ್ ಮಾಡಿಸ್ತಾ ಇದ್ರಿ, ನನ್ನ ಕೈಲಿ ಕ್ಲೀನ್ ಮಾಡಿಕೊಟ್ರೆ ಏನು ಕೊಡ್ತೀರಾ? ಕ್ಲೀನ್ ಮಾಡ್ಕೊಡು. ಏನು ಕೊಡೋದು? ಕೊಡ್ಬೇಕಪ್ಪ, ಕಂಪನ್ಸೇಷನ್ ಏನಾದ್ರು ಕೊಡಬೇಕು. ಸುಮ್ಮನೆ ಹೆಲ್ಪ್ ಮಾಡಿಕೊಡು ಅಂತಂದ್ರೆ ಹೆಂಗೆ ಮಾಡ್ಕೊಡೋಕ್ಕಾಗುತ್ತೆ? ಏನು ಕೊಡ್ತೀರಾ ಹೇಳ್ಬೇಕು? 5,000 ಕ್ಯಾಶು? 5,000 ಕ್ಯಾಶು? 50 ಬೇಡ, 5,000 ಕ್ಯಾಶು. 50 ಬೇಡ, ನನಗೆ 5,000 ಸಾಕು. 5,000 ಗೈಸ್. 50,000 ಅಂತಂದ್ರೆ ನಮ್ಮ ಅಮ್ಮ 50 ರೂಪಾಯಿ ಅಂತ ಹೇಳ್ತಾ ಇದೆ. 50,000 ಅಂದ್ರೆ ಫಸ್ಟ್ ಗೈಸ್ ಅದು ಬಿಡಿ. ಅದಕ್ಕಿಂತ ಮುಂಚೆ ಇವತ್ತು ನಮಗೆ ಏನೋ ಬೆಳಿಗ್ಗೆ ಟಿಫನಲ್ಲಿ ಏನು ಮಾಡಿದ್ರಿ? ಟಿಫನ್ಗೆ ಇವತ್ತು ಪರೋಟ ಮಾಡೋರು ಗೈಸ್. ಪರೋಟನ ಅವರು ನಮ್ಮ ತಟ್ಟೆಗಳಿಗೆ ಮಾತ್ರ ಹಾಕಿಲ್ಲ, ಇಡೀ ಕಿಚನ್ಗೆ ಹಾಕ್ಬಿಟ್ಟವ್ರೆ. ಇಲ್ಲಿ ನೋಡಿ ಗೈಸ್, ಪರೋಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೆನ್ನೆ ಹೊರಗಡೆ ಹೋಗಿದ್ವಾ, ಹಂಗೆ ಹೊರಗಡೆ ಹೋಗ್ತಾ ರೆಡಿಮೇಡ್ ಪರೋಟ ಎತ್ಕೊಂಡ್ಬಂದು ನಮ್ಮ ಅದಕ್ಕೆ ನೋಡಿ, ಇಲ್ಲೆಲ್ಲ ಪರೋಟ, ಇಲ್ಲೆಲ್ಲ ಪರೋಟ, ಇಲ್ಲೆಲ್ಲ ಪರೋಟ, ತಟ್ಟೆಗೆ ಹಾಕ್ಬಿಡಿ ಎತ್ತಿಗೆ ಅಂತಂದ್ರೆ ಇಡೀ ಮನೆಗೆಲ್ಲ ಹಾಕಿಟ್ಬಿಟ್ಟವ್ರೆ. ಸೊ ಇವಾಗ ಇವ್ರು ಸ್ಕೆಚ್ ಹಾಕ್ತಾರದು ಏನು ಗೊತ್ತಾ, ರೂಮ್ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅದಾದ್ಮೇಲೆ ಈ ಕಿಚನಲ್ಲಿ ಮೇಲ್ಗಡೆ ಟಾಲ್ ಯೂನಿಟ್ ಏನೈತಲ್ಲ ಅದು ಪಾಪ ಅವ್ರಿಗೆ ಎಟಕ್ಸಲ್ಲ ಅಂತ ಅಂದ್ಬಿಟ್ಟು ಮೇಲ್ಗಡೆ ಕ್ಲೀನ್ ಮಾಡ್ಸಕ್ಕೆ ಅಂದ್ಬಿಟ್ಟು ಸ್ಕೆಚ್ ಹಾಕವ್ರೆ. ಕ್ಲೀನ್ ಮಾಡೋದು ಅಂತ ಅಂದಿದ ತಕ್ಷಣ ನಮ್ಮಮ್ಮ ಏಣಿ ಎಲ್ಲ ತಂದು ಇಳ್ಕೊಂಬಿಟ್ಟೈತೆ. ಏಣಿ ಹೊರಗಡೆ ಐತೆ, ಅದನ್ನು ತಗೊಂಬ ಅಂತ ಹೇಳ್ತಾವ್ರೆ. ಸೊ ಅದನ್ನು ತಂದು ಕೊಡ್ಬೇಕು. ಇವಾಗ ತಂದು ಕೊಟ್ಟಿದ ತಕ್ಷಣ ಸ್ಟಾರ್ಟ್ ಮಾಡಬೇಕು. ಈಗ ಕೆಲಸ ಮಾಡೋ ಟೈಮಲ್ಲಿ ಇವಳು ನಮಗೇನು ಪ್ರಾಬ್ಲಮ್ ಕೊಡಬಾರ್ದು ಅಂತ ಅಂದ್ಬಿಟ್ಟು ಅವಳಿಗೆ ಗೊಂಬೆ ಹಾಕ್ಬಿಟ್ಟು ಕೂರ್ಸೋಣ ಅಂತ ಅಂದ್ಬಿಟ್ಟು ಸ್ಕೆಚ್ ಹಾಕೋರು ಇಬ್ರು. ಹೌದಾ ಗೈಸ್? ಹಂಗೆ ಹೇಳಿದ್ನಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಕರ್ಟನ್ ಹಾಕೋರಿ ಅಂತ. ನೋಡಿ ನಾವು ಇದೇ ಕರ್ಟನ್ ತರಿಸಿರೋದು. ಸಿ ಚಾರಾ ಚಾರಾ ಚಾ ಚರಾ 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 ಚರಾ. ಸೊ ಎಲ್ಲ ಕಡೆ ಕರ್ಟನ್ ಹಾಕ್ತಿದ್ವಿ. ಕರ್ಟನ್ ಸಕ್ಕದಾಗೈತೆ. ಡಿಸೈನ್ ಮಾತ್ರ ನಂಗೆ ಭಾರಿ ಇಷ್ಟ ಆಯಿತು. ಸ್ವಲ್ಪ ಚೆನ್ನಾಗಿದೆ ಅಂದರೆ ಹೊಸ್ದಾದಲ್ವ, ಈಗ ಬಿಳಿ ಬಿಳಿದೆಲ್ಲ ಚೆನ್ನಾಗೈತೆ. ಆಮೇಲೆ ಹೋಗ್ತಾ ಹೋಗ್ತಾ ಕರ್ಗಾಗ್ತವೆ. ನೋಡಿ ಇಲ್ಲಿ ನಮ್ಮಮ್ಮ ಆಲೆ ಪಾರ್ಕೆ ಗಿರ್ಕೆಲ್ಲ ತಗೊಂಬಂದು ನನ್ನ ಕೈಲಿ ಏಣಿ ಎಲ್ಲ ತಗೊಂಬಂದಿರಿಸಿ ನಮ್ಮ ಅದಕ್ಕೆ ಅಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಹಿಡ್ಕೊಬತ್ತವ್ರೆ. ಯಾಕಮ್ಮ ನಿಧಾನ ಕಣಮ್ಮ ಅಂದ್ರು ನೀವುಗಳು ಮಾಡೋ ಕೆಲಸ ನಮ್ಮ ಕೈಲಿ ಮಾಡಿಸ್ತಿರಲ್ಲ ಗೈಸ್. ಇವಾಗ ಇದ್ರ ಮೇಲ್ಗಡೆ ಏನೈತಲ್ಲ ಇದ್ರೊಳಗಡೆ ಎಲ್ಲ ಐಟಮ್ ಇಟ್ಟಿರೋದನ್ನ ತೆಗೆದು ಈಗ ಕ್ಲೀನ್ ಮಾಡಬೇಕು. ಅದಕ್ಕೆ ನಮ್ಮಮ್ಮ ಬೆಡ್ಶೀಟ್ ಎಲ್ಲ ಎತ್ತಿಡ್ತೈತೆ. ಸೊ ಬನ್ನಿ ಇವಾಗ ಏಣಿ ತಗೊಂಬಂದ್ಬಿಟ್ಟು ಮೇಕಪ್ ಬಿಡೋಣ ಸುಮ್ಮಿ ಅಂತ. ಕ್ಲೀನ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಕರ್ಕೊಂಬಂದು ಕೂರ್ಸಾರ ನೋಡಿ. ನನ್ನ ವಾರ್ಡ್ರೋಬ್ ಮೇಲ್ಗಡೆ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡಿಸ್ತಾರೆ. ಇಲ್ಲಿ ಕೆಳಗಡೆ ನಿಂತ್ಕೊಂಡು ನಗ್ತಾರ ನೋಡ್ರಿ ಗೈಸ್. ಮೇಕ್ ಹತ್ತಿಸ್ಬಿಟ್ಟು ನಾನು ನಗ್ತಿರಲ್ಲ, ನಿಮ್ಗೇನು ಅನ್ಸಿಕ್ಕಿಲ್ವಾ? ನೋಡಿ ಇಲ್ಲಿದ್ದೆಲ್ಲ ನಾನು ಕಿತ್ತೆಸ್ತಿ ಅದು ನೋಡಿ ಗೈಸ್. ಇದು ನಮ್ಮ ಅಣ್ಣವ್ರ ಮದ್ವೆಲಿ ಕೊಟ್ಟಿದ್ದು ಫೋಟೋ ಫ್ರೇಮು. ಏನು ಸಕ್ಕದಾಗೈತಿ. ಇದನ್ನ ರೂಮ್ಗೆಲ್ಲರೂ ನೇತಾಕದ್ ಬಿಟ್ಬಿಟ್ಟು ಇವರಿಲ್ಲಿ ಕೂಡಾಕಂಗೆ ಕೂತವ್ರೆ. ನನಗಂತೂ ಆಯ್ತಾ ಇಲ್ಲ ಇವ್ರಗಳ ಜೊತೆ. ಅಣ್ಣ ನನ್ನ ಕೈಲಿ ಆಯ್ತೇ ಇಲ್ಲ ಅಣ್ಣ. ಗೈಸ್ ವ್ಯಾಕ್ಯೂಮ್ ಕ್ಲೀನರ್ ಹಿಡಿಬೇಕಂತೆ. ಬನ್ನಿ ಹಿಡಿದುಬಿಟ್ಟು ಒಂಚೂರ ಹೆಲ್ಪ್ ಮಾಡ್ಕೊಡೋಣ ಪಾಪ. ಇನ್ಯಾರು ಮಾಡ್ಕೊಡ್ತಾರ ಅವರಿಗೆ? ನಾವೇ ಮಾಡ್ಕೊಡ್ಬೇಕು. ವ್ಯಾಕ್ಯೂಮ್ ಕ್ಲೀನರ್ ಫೈನಲಿ ಮೇಲ್ಗಡೆದೆಲ್ಲ ನಾವು ಕಸ ಹೊಡೆದು ನೀಟಾಗಿ ಕ್ಲೀನ್ ಮಾಡಿ ನೋಡಿ. ಒಂದು ಪೋರ್ಷನ್ಗೆ ಬರೀ ಟ್ರಾಲಿ ಬ್ಯಾಗ್ಸು, ಒಂದು ಪೋರ್ಷನಲ್ಲಿ ಬರೀ ರಗ್ಗಳು, ಇನ್ನೊಂದು ಪೋರ್ಷನಲ್ಲಿ ಚಾಪೆ, ಇನ್ನು ಚಿಕ್ಕ ಚಿಕ್ಕವು ಟ್ರಾಲಿ ಬ್ಯಾಗ್ಗಳು, ಚಿಕ್ಕ ಚಿಕ್ಕವು ಬ್ಯಾಗ್ಗಳು ಕಿಟ್ಗಳು ಹಾಕಿದ್ದೀನಿ. ಇನ್ನು ನಮ್ಮಮ್ಮ ಇದನ್ನು ತೆಗೆದು ಕ್ಲೀನ್ ಮಾಡಬೇಕು. ವಾಟ್ರಬಲ್ ಎಷ್ಟೈತಿ ತೆಗೀರಿ ಹೆಂಗೆ ವಾಟ್ರಬ. ಓ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಕಸ ನೋಡಿ ಗೈಸ್. ನನ್ನ ಸ್ಟ್ರೀಮಿಂಗ್ ಸೆಟಪ್ ಎಲ್ಲ ಹಾಳಾಗಿ ಹೋಗೈತಿ. ಎಲ್ಲ ಹೊಸಿ ಕಸ ಇರಲಿಲ್ಲ. ಆ ಫ್ಯಾನು ಒರೆಸ್ದೆ. ಈ ಫೋಟೋ ಫ್ರೇಮ್ ಎಷ್ಟು ಚೆನ್ನಾಗೈತೆ. ಇದನ್ನು ರೂಮ್ಗೆ ಹಾಕೊಳ್ಳೋದು ಬಿಟ್ಬಿಟ್ಟು ಇದನ್ನು ಹಿಂಗೆ ಕೊಳಿಸ್ತಾವ್ರೆ. ವಾಟ್ರಬಲ್ ಇದ್ದಿದ್ದು ಬಟ್ಟೆ ಎಲ್ಲ ಈ ಮಟ್ಟಿಗೆ ಹಾಕಿದ್ದೀವಿ ನೋಡಿ. ಇಲ್ಲಿ ರಾಶಿ ಗಟ್ಟಲೆ. ನಮ್ಮ ಅದಕ್ಕೆ ಪಾಪ ನಾವು ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಇನ್ನೂ ಉಪ್ಪು ನೀರಲ್ಲಿ ಉನ್ಸಿರೋ ದ್ರಾಕ್ಷಿ ತಗೊಂಬಂದವ್ರೆ. ಇಷ್ಟೆಲ್ಲ ಬಟ್ಟೆ ಐತೆ ಇದರಲ್ಲಿ. ಇಷ್ಟೆಲ್ಲ ಚಿಕ್ಕ ಆಗ್ತೈತೆ ಗೈಸ್. ಇದನ್ನು ಯಾರಿಗಾರು ಬೇರೆಯವ್ರು ಕೊಟ್ಬಿಡ್ಬೇಕು. ಇದರಲ್ಲಿ ಇನ್ನೂ ಚೆಕ್ ಮಾಡಬೇಕು.
ಇದಿಷ್ಟೆಲ್ಲ ಬೇಕಾಗಿರೋದು. ಸೊ ಇದನ್ನೆಲ್ಲ ಮತ್ತೆ ವಾಪಸ್ ಅಲ್ಲಿಗೆ ಹಾಕಬೇಕು. ನನಗೂ ಗೊತ್ತಿರಲಿಲ್ಲ ನನ್ನ ಹತ್ರ ಇಷ್ಟೊಂದು ಬಟ್ಟೆ ಐತಿ ಅಂತ. ಇವಾಗ ಗೊತ್ತಾಗ್ತೈತಿ. ಇಷ್ಟೊಂದು ಬಟ್ಟೆ ನನ್ನ ಹತ್ರನೂ ಇತ್ತು. ಬಟ್ ಸ್ಟಿಲ್ ನಮ್ಮ ಅಮ್ಮನ ಹತ್ರ ಅಮ್ಮ ನನ್ನ ಬಟ್ಟೆ ಇಲ್ಲ ಅಂತ ಹೇಳ್ತಿದ್ದೆ ಅಂತ. ನಮ್ಮಮ್ಮ ಉಗಿತಾ ಕೂತೈತೆ. ಇಷ್ಟೊಂದು ಐತೆ ಇಲ್ಲ ಅಂತ ಹೇಳ್ತಿದ್ದಲ್ಲ ಅಂತ ಬೈತಾ ಕೂತವ್ರು. ಗೈಸ್ ಹಂಗೆ ಇನ್ನೊಂದು ಸೈಡ್ ಆಫ್ ದ ವಾರ್ಡ್ರೋಬ್ ಕ್ಲೀನ್ ಮಾಡುವಾಗ ಇವೆಲ್ಲ ಸಿಕ್ತು. ಇದು ನೋಡಿ, ಇದು ನಮ್ಮ ಅತ್ತಿಗೆಯವ್ರ ಫ್ರೆಂಡ್ಸ್ ಕೊಟ್ಟಿರೋದು ಅಶ್ವಮೇಧ. ಇಲ್ಲೇನು ಬರ್ದವ್ರು ಗೊತ್ತಾ, ನಾವು ನಮ್ಮ ಮನಸ್ಸು ಒಳ್ಳೇದು ಮಾಡಿದರೆ ದೇವರು, ಜಾಲಿ ನಮ್ಮ ಮನಸ್ಸು ಖಾಲಿ ಅಂತೆ. ಇದು ಓಪನ್ ಅಮ್ಮ ಕ್ರೇಜಿ ಆಗೈತೆ ಕಣಮ್ಮ ಬುದ್ಧ. ಗೈಸ್ ಇಲ್ಲಿ ನೋಡಿ, ಇರಮ್ಮ 1 ನಿಮಿಷ ಇರಮ್ಮ. ನೋಡಿ ಗೈಸ್ ಏನು ಸಕ್ಕತ್ತಾಗೈತೆ. ಕ್ರಿಸ್ಟಲ್ಸ್ ನೋಡಿ ಸಕ್ಕತ್ತಾಗ ಹಾಕೋರಲ್ಲ. ಓ ಮೈ ಗಾಡ್, ಕ್ರೇಜಿ ಗೈಸ್. ಅದ್ರ ಜೊತೆಗೆ ನನ್ನೊಂದು ಫೋಟೋ ಫ್ರೇಮ್ ಸಿಕ್ತು. ನಂದೊಂದು ಫೋಟೋ ಸಿಕ್ತಲ್ಲ ಅನ್ನೋದು ಫೋಟೋ ಅಲ್ಲಿ. ಇದು ನನಗೆ ಇಂಜಿನಿಯರಿಂಗ್ ಟೈಮಲ್ಲಿ ಬರ್ತಡೇಲಿ ಕೊಟ್ಟಿದ್ದು ಗೈಸ್. ನೋಡಿ ಅವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ. ಈಗಲೂ ಹಂಗೆ ಇದ್ದೀನಲ್ವ, ಸಾಕಾಗಿದ್ದೀನಿ. ನನ್ನ ಮೇಲೆ ಆಣೆ ಇಟ್ಟು. ಇದು ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಡ್ರೆಸ್ಸು ಗೈಸ್. ಇದನ್ನ ಇವ್ರನ್ನ ಇಲ್ಲಿ ಎಂಗೇಜ್ಮೆಂಟ್ ಡ್ರೆಸ್ಸು ಕೊಟ್ಟಿರೋದನ್ನ ತಲೆಗೆ ಹಾಕತಾ ಕೂತವ್ರೆ. ಚೆನ್ನಾಗಿರ್ತದೆ ಕಣಮ್ಮ. ಚುಚ್ಕಿಟ್ಬಿಡೋದು ಬುಂಡೆ, ಮತ್ತೆ ಕೂದಲಿಲ್ಲ. ಇಲ್ಲಿ ನೈಸ್, ಚೆನ್ನಾಗಿ ಬಂದೈತೆ. ಈ ಡ್ರೆಸ್ ಹಾಕೊಂಡಿದ್ದೆ ಗೈಸ್ ನಮ್ಮ ಅಣ್ಣನ ಎಂಗೇಜ್ಮೆಂಟಲ್ಲಿ. ಫೋಟೋಸಲ್ಲಿ ಆಲ್ರೆಡಿ ನೋಡಿದ್ದೀರಾ. ಸೊ ಹಿಂಗೆ ಮನೆ ಕ್ಲೀನ್ ಮಾಡುವಾಗ ಒಂದಲ್ಲ ಒಂದು ಸಿಗ್ತಾ ಇರುತ್ತೆ ಯಾವಾಗಲೂ. ಸೊ ಗೈಸ್ ಫೈನಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನಮ್ಮ ಅಮ್ಮವ್ರಿಗೂ ಹೆಲ್ಪ್ ಮಾಡೋದು. ವಾರ್ಡ್ರೋಬು ಯಾವ್ದು ಬೇಕು ಯಾವ್ದು ಬೇಡ ಅದೆಲ್ಲ ನೆನೆಸ್ಬಿಟ್ಟು ಮೆಕ್ಕಿದ್ದೆಲ್ಲ ಇಲ್ಲಿ ಮಡಗ್ಬಿಟ್ಟು, ಜೊತೆಗೆ ನನ್ನೊಂದು ಫೋಟೋ ಫ್ರೇಮ್ ಸಿಗ್ತಲ್ಲ ಅದನ್ನ ಇಲ್ಲಿಗೆ ಇಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಇವಾಗ ವ್ಯಾಕ್ಯೂಮ್ ಕ್ಲೀನರಲ್ಲಿ ಇದೆಲ್ಲ ಹೆಡ್ ಬೋರ್ಡ್ ಎಲ್ಲ ಕ್ಲೀನ್ ಮಾಡಿ ಇದೆಲ್ಲ ಕ್ಲೀನ್ ಮಾಡಿದೆ. ಫೈನಲಿ ರೂಮ್ ಕೆಲಸ ಎಲ್ಲ ಮುಗೀತು. ನಮ್ಮ ಅಮ್ಮ ಆಲ್ರೆಡಿ ಕಿಚನ್ಗೆ ಬಂದ್ಬಿಟ್ಟು ಎಲ್ಲ ಧೂಳು ಹೊಡಿಯೋಕೆ ಅಂದ್ಬಿಟ್ಟು ರೆಡಿ ಆಯ್ತೈತೆ. ಏನಮ್ಮದು ಕರ್ಬೇವಿನ ಸೊಪ್ಪು ಏನಕ್ಕದು? ಸಾಂಬಾರ್ ಪುಡಿ ಮಾಡ್ಸಕ್ಕ ಗೈಸ್. ಅದು ಒಳಗಡೆಯಿಂದ ಆ ಕಡೆಯಿಂದ ಗುಡಿಸ್ಬೇಕು ಗೈಸ್, ಆ ಕಡೆಯಿಂದ ಗುಡ್ಸಕ್ ಆಗ್ತಾಯಿಲ್ಲ. ನಮ್ಮ ಅಮ್ಮ ಬರೀ ಈ ಕಡೆಯಿಂದ ಗುಡ್ಸ್ಕೊಂತೈತೆ ಗೈಸ್. ನೋಡಿ ಗೈಸ್, ಇದನ್ನ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಮೇಕೆ ಹತ್ತಿಸ್ಬಿಟ್ಟವ್ರು ನನ್ನ. ನಾನೀಗ ಏನೋ ಮೀನ್ಸಿ ಲೆವೆಲ್ಲು ಹತ್ತತ್ರ 10 ಅಡಿ ಮೇಲಿದ್ದೀನಿ ನಾನು. ನಮ್ಮ ಅಮ್ಮ ನೋಡಿ ಇರೋದು 3 ಅಡಿ. ಅದಕ್ಕೆ 7-8 ಅಡಿ ಕೋಡ್ ಹಾಕೊಂಡು ಅಯ್ಯೋ ವರ್ಷ ತಗೋತೈತೆ. ಬರೀ ನೀವು ಹೇಳಿದ್ ಒಂದು ಬರೀ ಮೋಸ ಮಾಡ್ತೀರ ನೀವೆಲ್ಲವ. ನನಗೆ ಹೇಳಿದ್ದೇನು ಬರೀ ಅದೊಂದು ವರ್ಷ ಕೊಡು ಅಂತವ. ಯಾವ್ದಾ ಅದು ನೀವು ಒರೆಸ್ಬೇಕು. ಬರೀ ಅದು 1 ವರ್ಷ ಕೊಡು ಅಂತ ಅಂದ್ಬಿಟ್ಟು ನೋಡಿ ಗೈಸ್, ಬರೀ ಮೋಸ. ಜನ ಬರೀ ಮೋಸ ಮಾಡ್ತಾರೆ ನನಗೆ. ಇನ್ನೇನು ಅವ್ರಿಗೂ ಯಾರು ಗತಿ ಇಲ್ಲ, ನನಗೂ ಯಾರು ಗತಿ ಇಲ್ಲ. ಅವರೇ ಗತಿ, ಅವ್ರಿಗೆ ನಾನೇ ಗತಿ. ಒರ್ಸ್ಕೊಳ ಬಲಿ ಗೈಸ್. ಇದು ನೋಡಿ ಇದು ಚೆನ್ನಾಗೈತೆ. ಪಕ್ಷಿ ಗುಬ್ಬಚ್ಚಿ ಏನೋ ತರಿಸ್ಬಿಟ್ಟವ್ರೆ ಅನ್ಸುತ್ತೆ. ಅಲ್ಲ ನಮ್ಮ ಗುಬ್ಬಚ್ಚಿ ತಾನೇ ಅದು. ಏನದು ಗುಬ್ಬಚ್ಚಿನೇ. ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗೈಸ್, ನನ್ನ ಮಗ ಎಲ್ಲ ಕ್ಲೀನ್ ಮಾಡ್ತಾವನೆ. ನೋಡಿ ಇಲ್ಲೆಲ್ಲ ದೇವ್ರು ಕಿತ್ಕೊಬೋದಾದ ನಮಗೆ. ಇವ್ರು ನಿಂತ್ಕೊಂಡು ನಮ್ದು ಫನ್ ಮಾಡ್ತಾವ್ರೆ, ಕಾಮಿಡಿ ಮಾಡ್ತಾವ್ರೆ. ಇಲ್ಲಿ ಇವ್ರನ್ನ ತೋರಿಸಿ ಇವ್ರನ್ನ ಅಜ್ಜಿ ಕೊಡೋದಂತೆ, ನಾವು ಎಸ್ಕೊಂಡು ಸೀಟ್ ಅದಂತೆ. ನೋಡಿ ಗೈಸ್ ಎಲ್ಲ ಹೆಂಗ್ ಮಾಡ್ತಾವ್ರೆ ನಮ್ಗೆ. 5,000 ಆಯ್ತಾ ಕ್ಲೀನಿಂಗ್ ಆದ್ಮೇಲೆ 5,000 ಬರ್ಲೇ ಇಲ್ಲ. ಆಮೇಲೆ ಮಾತು 5,000 ಬರ್ಬೇಕು ಕೈಗೆ. ಕೊಡ್ತೀವಿ ಗೊತ್ತು ನಮ್ಗೆ. ಚೊಂಬು ಕೊಡ್ತೀವಿ ನೀವು. ಬಾರಮ್ಮ ವರ್ಷಮ್ಮ ಕುಳ್ಳಮ್ಮ ಬಾರಮ್ಮ. ಇಳಿ ಈಗ ನೀನು. ಏನ್ ನೀವು ಹೊರ್ಸ್ಬಿಡ್ತೀರಿ. ಇಳಿ ನೀನು ಅಂತೆ. ಇಳಿ ನಾವು ಹೊರ್ಸ್ಕೊತೀವಿ ಈಗ. ಅದೇ ಎಲ್ಲ ಆದ್ಮೇಲೆ ಜನ ಮಾಡ್ಕೊಡಕ್ಕೆ. ನೋಡಿ ಗೈಸ್, ನನ್ನ ಈ ಸ್ಥಿತಿ ಮಾಡ್ಬಿಟ್ಟು ಈ ಮಟ್ಟಿಗೆ ಬೇರೆ ಹೊರ್ಸ್ಕೊಂಡು ನಿಂತಿದ್ದೀನಿ. ಇವರಿಬ್ರು ಸಾಂಗ್ ಕೇಳ್ಕೊಂಡು ಕೂತವ್ರೆ. ಇದಕ್ಕೆ ನೀವು ನನ್ನ ಕ್ಲೀನ್ ಮಾಡ್ಕೊಡು ಅಂತ ಕೇಳಿದ್ದು. ಲುಕ್ ಅಟ್ ದಿಸ್ 5,000 rupees ವರ್ತ್. ನೋಡಿ ಇಲ್ಲಿ ನಗ್ತಾ ಇದ್ದೀರಲ್ಲ, ನಿಮ್ಗೇನು ಅನ್ಸಕ್ಕಿಲ್ವಾ? ಇದೆಲ್ಲ ಫುಲ್ ಕ್ಲೀನ್ ಮಾಡ್ಕೊಟ್ಟೆ ಗೈಸ್. ಈಗ ಇದ್ರ ಮೇಲ್ಗಡೆ ಅದು ಫುಲ್ ಒಳಗಡೆ ಪಾತ್ರೆ ಎಲ್ಲ ತೆಗೆದೆ, ಅದ್ರ ಮೇಲ್ಗಡೆ ಕಸ ಗುಡಿಸ್ತೆ, ಅಲ್ಲೆಲ್ಲ ಗುಡಿಸ್ತೆ, ಫ್ರಿಡ್ಜ್ ಒರೆಸ್ತೆ, ಇದೆಲ್ಲ ಟಾಲ್ ಯೂನಿಟ್ ಒರೆಸ್ತೆ, ಎಲ್ಲ ಒರೆಸ್ತೆ. ಹಿಂಗಾಯ್ತು. ಇವರಿಬ್ರು ಸಾಂಗ್ ಕೇಳ್ಕೊಂಡ್ ಕೂತವ್ರೆ. ಯಾವ ಸಾಂಗ್ ಅದು? ಓ ಗುಣವಂತ ಅಂತೆ. ಓ ಗುಣವಂತ. ಇಷ್ಟೊತ್ತು ಅಬ್ಬಾ ನನ್ನ ಹೊಗ್ಲತ್ತವ್ರಂತೆ. ನೋಡಿ ಗೈಸ್ ಏನ್ ಡೌಗಳು ಮಾಡ್ತಾರೆ ಇಬ್ರು. ಇಷ್ಟೊತ್ತು ನನ್ನ ಬ್ಯಾಟಿಂಗ್ ಆಯ್ತು. ಇವಾಗ ಇವರಿಬ್ರು ಬ್ಯಾಟಿಂಗ್ ಶುರು ಆಯ್ತದೆ. ನಾನು ಹಿಂಗೆ ಕ್ಲೀನ್ ಮಾಡ್ತಾ ಇದ್ದೆ ಗೈಸ್. ನಮ್ಮ ಮಾವ ಫೋನ್ ಮಾಡಿದ್ರು. ಅದು ಬಟ್ಟೆ ಹೊಲಿಯಕ್ಕೆ ಹಾಕಿದ್ನಲ್ಲ, ಅದ್ರದ್ದು ಅಳತೆ ಏನೋ ಒಂದು ರೆಡಿ ಆಗೈತಂತೆ. ರೆಡಿ ಆಗಿರೋದಕ್ಕೆ ಬಂದ್ಬಿಟ್ಟು ಟ್ರಯಲ್ ಕೊಟ್ಬಿಟ್ಟು ಹೋಗು ಅಂತ ಫೋನ್ ಮಾಡಿದ್ರು. ಸೊ ಇವಾಗ ಹೋಗ್ಬಿಟ್ಟು ಟ್ರಯಲ್ ಕೊಟ್ಬಿಟ್ಟು ಬರಬೇಕು. ಹಂಗೆ ಟ್ರಯಲ್ ಕೊಡೋಕೆ ಹೋದಾಗ ಆಂಧ್ರಮೇಲೆ ಮೊಬೈಲ್ ಶಾಪ್ ಇರೋದಲ್ವ, ಸೊ ಅದನ್ನು ಕೇಳ್ಕೊಂಡು ನನಗೆ ಅಮ್ಮ ಅಳತೆ ಕೊಟ್ಬಿಟ್ಟು ಮೊಬೈಲ್ ಕೇಳ್ಕೊಬತ್ತೀನಿ. ಆ ಮೊಬೈಲ್ ಇನ್ನೂ ರೆಡಿ ಆಗಿಲ್ಲ. ಆಯ್ಕಿಲ್ಲ ಅಂದ್ರೆ ವಾಪಸ್ ಇಸ್ಕೊಬತ್ತೀನಿ ಅಷ್ಟೇ ಗೈಸ್. ನಾನು ಸ್ನಾನ ಮಾಡ್ಕೊಂಡು ಬಂದೆ. ಅಲ್ಲ ಕೆಲಸ ಮಾಡಿ ಹೆಲ್ಪ್ ಮಾಡ್ದೋ ನಾನು. ನನಗೆ ಮಾವನ ಹಣ್ಣು ಕೊಡಿ ಅಂತಂದ್ರೆ ನಮ್ಮ ಅಮ್ಮ ಮಾವನ್ಕಾಯಿ ವಾಟ ಇಟ್ಕೊಂಡು ತಿಂತ ಕೂತದಲ್ಲ. ಅಲ್ಲಲ್ಲಲ್ಲಲ್ಲಲ್ಲೇ ನೋಡಿ ಗೈಸ್, ಇವ್ರು ತಿಂದ್ಬಿಟ್ಟು ಆಮೇಲೆ ನನಗೆ ತಂದ್ಕೊಟ್ಟವ್ರೆ. ಕೆಲಸ ಮಾಡಿ ಹೆಲ್ಪ್ ಮಾಡಿಕೊಟ್ಟವ್ರು ನಾವು.
ಅಲ್ಲ ಕಟ್ ಮಾಡ್ಬಿಟ್ಟು ನನಗೆ ಅಂತ ತಗೊಂಬಂದ್ರಿ ಬಟ್ ತಿಂದಿದ್ದು ಯಾರು ಫಸ್ಟು? ನೋಡಿದ್ರ ಗೈಸ್, ಕಷ್ಟಪಟ್ಟು ಹೆಲ್ಪ್ ಮಾಡಿದವ್ರಿಗಿಲ್ಲ, ಆರಾಮಾಗಿ ಸಾಂಗ್ ಕೇಳ್ಕೊಂಡಿದ್ರು, ಸಾಂಗ್ ಕೇಳ್ಕೊಂಡು ನಮ್ಮಮ್ಮ ಪಾಪ ಇವಾಗ ಮಾವಿನ ಕಟ್ ಮಾಡ್ಕೊಂಬಂದು ಕೊಟ್ಟೈತೆ. ಅದೇ ಕೆಲಸ ಮಾಡ್ಕೊಟ್ನಲ್ಲ, ಅದಕ್ಕೆ 5,000 ಕೊಡಿ ಅಂತಂದೆ. ನಿನ್ನ ಬೆಲೆ 5,000 ಇಲ್ಲ, ಬರೀ ಒಂದು ಮಾವಿನ ಪೀಸು ಕಣಂತ ತಗೊಂಡು ಹೋಗ್ಬಿಟ್ಟು ಬರೀ 2 ಪೀಸ್ ಮಾವಿನ ತಂದು ಕೊಟ್ಟೈತೆ. ಸೊ ಈಗ ಬನ್ನಿ ಬಟ್ಟೆ ಎಲ್ಲ ಕೊಡ್ಬೇಕಿತ್ತಲ್ಲ ಗೈಸ್, ಅದಕ್ಕೆ ಮೈಯೆಲ್ಲ ಫುಲ್ ಸ್ವೆಟ್ ಆಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಬಂದೆ. ಇಲ್ಲಾಂದ್ರೆ ಅಲ್ಲಿ ಹೊಸ ಬಟ್ಟೆ ಅಲ್ವಾ, ಸುಮ್ಮನೆ ಅದೆಲ್ಲ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ನಾನ ಮಾಡ್ಕೊಂಬಂದೆ. ಸೊ ಬನ್ನಿ ಹೋಗ್ತಾ ಹಂಗೆ ಮೊಬೈಲ್ ಕೇಳ್ಕೊಂಡು ಬಟ್ಟೆ ಎಲ್ಲ ಕೊಟ್ಬಿಟ್ಟು ಟ್ರಯಲ್ ಕರೆಕ್ಟಾಗಿದ್ರೆ ಇನ್ನು ಮಿಗ್ದವನು ಒಲಿರಿ ಅಂತ ಹೇಳ್ಬಿಟ್ಟು ಬಂದ್ಬಿಡೋಣ. ಫೈನಲಿ ಇವತ್ತು ಅಂಗಡಿ ಓಪನ್ ಆಗೈತೆ ನೋಡಿ. ನಾನು ಮೊಬೈಲ್ ಕೊಟ್ಟಿದ್ನಲ್ಲ. ನಮಸ್ತೆ, ಎಲ್ಲಿ ಮಲೇಶಣ್ಣ? ಆಯ್ತಾ, ಅದೇನಾಯ್ತಂತೆ ಫೋನು ನಂದು ಕೊಟ್ಟಿದ್ರಾ? ಹ್ಞೂ ಗೊತ್ತಿಲ್ಲ, ಅವ್ರಿಗೆ ಹುಷಾರಿಲ್ಲ, ಮನೇಲಿದ್ದಾರೆ, ಬರ್ತಾರೆ ಮಧ್ಯಾಹ್ನ ಬರ್ತಾರ ಗೈಸ್? ಮಧ್ಯಾಹ್ನ ಬರ್ತಾರಂತೆ. 2 ಸಲ ಬಂದಿದ್ದೀನಿ, ಅಂಗಡಿ ಕಡೆ ಹಾಕೊಂಡವ್ರೆ ಗೈಸ್. ಮಲ್ಲೇಶಣ್ಣ ಬರೋದು 1 ಗಂಟೆ 1.5 ಗಂಟೆ ಆಗುತ್ತಂತೆ. ಸೊ ಆ ಕಡೆಯಿಂದ ಬರ್ತಾ ನೋಡೋಣ, ಚೆಕ್ ಮಾಡ್ಕೊಂಡು ಬರ್ರಿ. ಅದೇನೋ ನನ್ನ ಫೋನ್ ಏನೋ ಆ ಫೋನ್ ನನ್ನ ಕೈಗೆ ಸೇರಬೇಕು ಅನ್ನೋದೈತು, ಇಲ್ಲ ಕೆಟ್ಟೋಗೈತೆ ಬೇರೆ ತಗೊಳ್ಳಿ ಅಂತ ಹೇಳ್ತಾರೋ ಒಂದು ಗೊತ್ತಿಲ್ಲ. ಅವ್ರಿಗೆ ಪಾಪ ಹುಷಾರಿಲ್ಲ ಅಂತೆ. ನಮ್ಮ ಮಾವವ್ರಿಗೆ ಹೋಗ್ಬಿಟ್ಟು ಹಂಗೆ ನಮ್ಮ ಅಪ್ಪಾಜಿದು ಸ್ವಲ್ಪ ಬಟ್ಟೆ ಕೊಡಬೇಕಿತ್ತು, ಅವ್ರದ್ದು ತೊಗೊಂಡಿದ್ದೀನಿ. ಸೊ ಅವ್ರದ್ದು ಕೊಟ್ಬಿಟ್ಟು ಟ್ರಯಲ್ ಕೊಟ್ಬಿಟ್ಟು ಬರೋಣ. ನಮ್ಮ ಮಾವನ ತಗೊಂಡು ಬಂದೆ. ನಮ್ಮ ಕೇಸ್ ಓನರ್ ಇರಲಿಲ್ಲ, ಇವಾಗ ಬಂದ್ಬಿಟ್ಟು ಅಂಗಡಿ ಕದ ತೆಗಿತಾವ್ರೆ. ನಾವು ಬರ್ತೀವಿ ಅಂತ ಹೇಳಿದ್ರೆ ಲೇಟಾಗಿ ಬಂದಿರಲ್ಲ ಕೇಸ್ ಓನವ್ರೆ. ಅಪ್ಪಾಜಿ ಹೋಗಿ ಕೊಟ್ಟು ಕಳ್ಸೈತೆ ಅಮ್ಮ. ಅಲ್ಲಿ ಒಂದು ಕವರ್ ಐತೆ ಅದು ಮನೆಗೆ. ಅದಿದು ಹೊಲದ್ದು ಬಾಳೆಹಣ್ಣು. ಪೂಜೆ ಮಾಡಿಸ್ತಾ ಸಗಾಯ್ಸಿ ಇಲ್ಲ ನೋಡಿ. ಹೊಲ್ದವ್ರ ಅಲ್ಲೇ ಬನ್ನಿ ಟ್ರಯಲ್ ಕೊಡೋಣ. ಹೊಲ್ದವ್ರೆ ಒಂದು ಸೆಟ್ಟು ಕೈ ತೆಗಿ. ಹಿಂಗೆ ಬಂದ್ಬಿಡು ನೋಡಿ. ಬೂಟ್ ಕಟ್ ಪ್ಯಾಂಟ್ ಬೂಟ್ ಕಟ್ ಪ್ಯಾಂಟ್ ಕದಾ ಕೊಡೋರವ ಕರೆಕ್ಟ್ ಆಯ್ತಾ? ಹಾಂ ಹಂಗೆ ಟಾಪ್ ಟು ಬಾಟಮ್ ಬಿಡಿ. ಸರಿ ಆಯ್ತಾ? ಓಕೆಯಾ? ಬರೀ ಕೈಸ್ ನೋಡಿ ಹಿಂಗೆ ಹೊಲ್ದವ್ರೆ ನಮ್ಮ ಕೇಸ್ ಮಾಡೋರು. ಈ ಬೂಟ್ ಕಟ್ ಪ್ಯಾಂಟ್ ಭಾರಿ ಇಷ್ಟ ಆಯ್ತು ನನಗೆ. ಸಿ ಕ್ರೇಜಿ ಆಗೈತಿ. ನಮ್ಮ ಬೂಟ್ ಕಟ್ ಪ್ಯಾಂಟ್ ಪಕ್ಕ ಆಯಿತು. ಶರ್ಟ್ ಇನ್ನೊಂದು ಚೂರು ಚಿಕ್ಕ ಹೊಲಿಬೇಕು. ಸೈಡ್ ಇನ್ನೊಂದು ಚೂರು ಬೇಕು ಗೈಸ್. ಇದು ಸ್ವಲ್ಪ ನೋಡಿ ಲೆಂತ್ ಜಾಸ್ತಿ ಆಗ್ತಿದೆ, ಮೀನ್ ಬಿಡ್ತು ಜಾಸ್ತಿ ಆಗ್ಬಿಟ್ಟಿದೆ. ಇದೊಂದು ಅರ್ಧ ಇಂಚ್, ಇದೊಂದು ಅರ್ಧ ಇಂಚ್ ಕಮ್ಮಿ ಮಾಡಿದ್ರೆ ಪರ್ಫೆಕ್ಟ್. ಡನ್. ಹಾಂ, ಇದು ಅಪ್ಪಾಜಿದ್ರಲ್ಲಿ ಇದು ನೋಡಿ, ಇದು ಹಾಫ್ ಶರ್ಟಿಗೆ ಇದು ಹಾಫ್ ಶರ್ಟು, ಇದು ಫುಲ್ಗೆ ಫುಲ್ಲು ಅಳ್ತೆಗೆ. ಅದು ಪ್ಯಾಂಟು ಮಾಮೂಲಿ. ಇದು ಅಪ್ಪಾಜಿ ರೀಸೆಂಟಾಗಿ ಹೊಲ್ದಿದ್ದೆ ಇದು ಪ್ಯಾಂಟು. ನಾನು ಅಮ್ಮಂಗೆ ರೀಸೆಂಟಾಗಿ ಹೊಲ್ದಿರೋದು ಕೊಡಮ್ಮ ಅಂತಂದೆ, ಕೊಡಲಿಲ್ಲ. ನನಗೊಂದು ಬೂಟ್ ಕಟ್ ಪ್ಯಾಂಟ್ ಮೇಯ್ನ್ ಬೇಕಾಗಿತ್ತು ಟ್ರಿಪ್ಪಿಗೆ ಅಂತ. ಸೊ ಅದೊಂದು ನಿಲ್ಸ್ಕೊಂಡೆ. ಆಮೇಲೆ ನಮ್ಮ ಅಪ್ಪಾಜಿಯವ್ರದ್ದೆಲ್ಲ ಕೊಟ್ಬಿಟ್ಟೆ. ನಮ್ಮ ಅಮ್ಮವ್ರು ಇನ್ನೂ ಕ್ಲೀನ್ ಮಾಡ್ತಾ ಇರ್ಬೇಕು ಮೋಸ್ಟ್ಲಿ ಮನೇಲಿ. ಈಗ ಇಲ್ಲಿಂದ ನಮ್ಮ ಮಾವನ ಮನೆಗೆ ತಾಕ್ಬಿಟ್ಟು ಫೋನ್ ಕೇಳ್ಕೊಂಡು ಹೋಗೋಣ. ಅವರೇನೋ 1-1:30 ಬರ್ತೀನಿ ಅಂತ ಹೇಳೋರು. ಆಲ್ರೆಡಿ ಆಯಿತು 1:20 ಟೈಮು. ಸೊ ಹೋಗೋಷ್ಟೊಳಗೆ ಒಂದು 10 ನಿಮಿಷ ಬೇಕು, 10 ನಿಮಿಷ 1/4 ಗಂಟೆ ಆಗುತ್ತೆ. ಸೊ ಹೋಗ್ತಾ ಹಂಗೆ ಚೆಕ್ ಮಾಡ್ಕೊಂಡು ಹೋಗೋಣ ಗೈಸ್. ನಮ್ಮ ಮಾವನ ಕರ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ನಮ್ಮ ಜೈ ಡಾರ್ಲಿಂಗು ಧನ್ಯ ಮೆಣಸಿಕಾಯಿ ಮತ್ತು ಇದಕ್ಕೇನಂತಾರೆ ಜೈ ಅರ್ಶನ ಎಲ್ಲನೂ ಖಾರ ಪುಡಿಗೆ ಅಂದ್ಬಿಟ್ಟೆಲ್ಲೋ ಮೋಸ್ಟ್ಲಿ ಒಣಗಾಗ್ತಾ ಇದೆ. ಮನೆಗೆ ಬಂದು ಐಕ್ಳುಗಳು ಇರ್ತವೆ ಅಂತ ಮನೆಗೆ ಬಂದೆ. ನೋಡಿದ್ರೆ ನಮ್ಮ ಅಜ್ಜಿ ಎಲ್ಲಾರನ್ನೂ ನಂಜನಗೂಡು ಕಳಿಸ್ಬಿಡದೆ. ಹೋಗ್ಬಿಟ್ಟು ದೇವ್ರು ಮಾಡ್ಕೊಂಬರ್ಲಿ ಅಂದ್ಬಿಟ್ಟು. ನಿಂಗೆ ಒಬ್ಳೆ ಬೋರ್ ಐತಲ್ವಾ ಮನೇಲಿ? ಕ್ಯಾರಂ ಬೋರ್ಡ್ ಯಾವಾಗ ತಗೊಂಬಂದೆ ಮಾವ? ಕಡ್ಲೆಕಾಯಿ ಎಣ್ಣೆ ಯಾವಾಗ ಮಾಡಿಸಿದ್ರಿ? ನೀನು ಮಾಡಿಸ್ಕೊ ಬಂದ ಗೈಸ್. ಇವರು ನಮ್ಮ ಥರ ರಿಫೈನ್ಡ್ ಆಯಿಲ್ ಅವೆಲ್ಲ ಏನು ಯೂಸ್ ಮಾಡಲ್ಲ ಗೈಸ್. ಎಲ್ಲ ಫುಲ್ ಪ್ಯೂರ್ ಕೊಬ್ಬರಿ ಎಣ್ಣೆ ತಾನೇ ಯೂಸ್ ಮಾಡೋದು. ಸಾರಿ, ಕಡ್ಲೆಕಾಯಿ ಎಣ್ಣೆ ಸಾರಿ. ಇದೆಲ್ಲ ಫುಲ್ ಶೇಂಗಾದು ಗೈಸ್. ಗಮ್ ಅಂತೈತಿ. ಎಷ್ಟು ಲೀಟ್ರ್ ಐತಿ ಇದು? 12 ಲೀಟ್ರ್. ಎಷ್ಟು ಕೆಜಿ ಆಯ್ತು? 5 kg ಕಳೆ ಬೀಜ ಆಡ್ಸೋದು. ಅರ್ಧಕ್ಕೆ ನೀರಕ್ಕಿಲ್ವಾ? ಅಷ್ಟೇ 400. ಓಹೋ, 1 kg 400 ml ಬರ್ತದಾ? ಓಹೋ ಗೈಸ್ ನೋಡಿ, 25 kg ಕಡಲೆ ಬೀಜ ಹಾಕಿರೋದಕ್ಕೆ ಬರೀ 12 ಲೀಟ್ರ್ ಇವ್ರಿಗೆ ಎಣ್ಣೆ ಸಿಕ್ಕೈತಿ. ಚೆನ್ನಾಗಿರ್ತದ ಅಡುಗೆ? ಚೆನ್ನಾಗಿರ್ತದ? ಯಾವಾಗಲೂ ಅದನ್ನ ಯೂಸ್ ಮಾಡೋದಲ್ವ ನೀವು? ಫಸ್ಟ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೆ ತಾನೇ ಗೈಸ್? ಕೊಬ್ಬರಿ ಎಣ್ಣೆ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. 500 ರೂಪಾಯಿ 1 kg? ಅಯ್ಯಯ್ಯಪ್ಪ. 1 ಲೀಟ್ರ್ 1 ಲೀಟ್ರ್ ಅದಕ್ಕೆ ಕಡಲೆ ಬೀಜ ಕಮ್ಮಿ ಆದಾಗ ಕೊಬ್ಬರಿ ಹೊಡಿಸಿದ ಕೊಬ್ಬರಿ ಇಲ್ವಲ್ಲ ಕಡಲೆ ಬೀಜ ಕಮ್ಮಿ ಆದಾಗ ಅದು ಮತ್ತೆ ಕೊಬ್ಬರಿಗೆ ಸೂರ್ಯಕಾಂತಿ ಬೀಜ 40 kg ತಂದ್ಬಿಟ್ಟು ಸೋಸೋದಕ್ಕೆ ಸಾಕಾಯ್ತಾರೆ. ಅಯ್ಯಪ್ಪ, ಅಂದ್ರು ಅರ್ಧಕ್ಕೆ ಅರ್ಧ ನೀರಕ್ಕಿಲ್ಲಮ್ಮ, ವೇಸ್ಟ್ ತಾನೇ ಯಾಕೆ ವೇಸ್ಟ್ ಅದು? ಕಡಲೆ ಬೀಜ ಅದೇನ್ ಮಾಡಿರಿ ಈಗ? ಅದು ಬಂದಿರ್ತದಲ್ಲ, ಅದು ಹಿಂಡಿರೋದು ಏನ್ ಮಾಡ್ತಾರೆ? ಅದಕ್ಕೂ ತಗೋತಾರ?
ದುಡ್ಡು ಕಮ್ಮಿ ತಗೋತಾನೆ. ಹಾಂ ಹಂಗೆ. ಕೂಲಿ ಕೊಡ್ಕಿಲ್ವಾ ನಾವು? ಅದ್ರ ಬಗ್ಗೆ ಈಗ ಯಾವ್ದು ಒಳ್ಳೇದು ಅಡುಗೆಗೆ? ಅಡುಗೆ ಎಣ್ಣೆ ಒಳ್ಳೇದಾ ಇಲ್ಲ ಕೊಬ್ಬರಿ ಎಣ್ಣೆ ಒಳ್ಳೇದಾ ಇಲ್ಲ ಇದು ಕಡಲೆ ಬೀಜದ ಎಣ್ಣೆ ಒಳ್ಳೇದಾ? ಗಾಣದಲ್ಲಿ ಆಡ್ಸೋದು ಎಣ್ಣೆ ಎಲ್ಲ ಒಳ್ಳೇದು. ಗಾಣದಲ್ಲಿ ಎಣ್ಣೆ ಆಡಿಸ್ಬೇಕು. ಆಗ್ಬೋದು, ರಿಫೈಂಡ್ ಆಯಿಲ್ ಆಗ್ಬೋದು, ಪ್ಯೂರ್ ಇವು ಯಾವುದೇ ಮಿಕ್ಸ್ ಇಲ್ಲ. ಕೆಮಿಕಲ್ಸ್ ಎಣ್ಣೆಗೆ ಲಿಕ್ವಿಡ್ ಪ್ಯಾರಾಫಿನ್ ಮಿಕ್ಸ್ ಮಾಡ್ತಾನೆ, ವೈಟ್ ಮಿನರಲ್ ಆಯಿಲ್ ಅಂತ. ಅದ ಯಾವ ಎಣ್ಣೆ ಬೇಕಾದ್ರೆ ಮಿಕ್ಸ್ ಮಾಡ್ಬೋದು ಹಂಗೆ. ಈಗ ಸರ್ ನೋಡಿ ಗೈಸ್, ನೀವು ಅಷ್ಟೇ ಎಲ್ಲ ಕಡಲೆ ಬೀಜದ ಎಣ್ಣೆ ಹಾಕೊಂಡು ಇಲ್ಲ ಕೊಬ್ಬರಿ ಎಣ್ಣೆ ಹಾಕೊಂಡು ಗಾಣದಲ್ಲಿ ಯಾವ್ದು ಮಾಡ್ತಾರೋ ಆ ಎಣ್ಣೆ ತಗೊಂಡು ಅಡುಗೆ ಮಾಡ್ಕೊಂಡು ತಿನ್ನಿ, ಅವಾಗ ಹೆಲ್ದಿ ಆಗಿರ್ತೀರಾ. ಓಕೆ, ಈಗ 40 ವರ್ಷ ಬದುಕೋರು ಇನ್ನೊಂದು 20 ವರ್ಷ ಎಕ್ಸ್ಟ್ರಾ ಬದುಕ್ತೀರಾ, 60 ವರ್ಷ ಆಗುತ್ತೆ ಏಜ್. ನಮ್ಮ ಮಾವ ಅಂತೂ ನಾವಾದ್ರೂ ಒಂದು ಪಕ್ಷ ಹೊರಗಡೆ ಅದು ಇದು ತಿನ್ಬಿಡ್ತೀವಿ. ನಮ್ಮ ಮಾವ ಅಂತೂ ಹೆಲ್ತಲ್ಲಿ ಎಷ್ಟು ಕಾನ್ಶಿಯಸ್ ಅಂತಂದ್ರೆ ಏನಂದ್ರೆ ಏನೂ ಮುಟ್ಟಲ್ಲ ನಮ್ಮ ಮಾವ. ಹೊರಗಡೆ ಒಂದು ಬೋಂಡಾನು ತಿನ್ನಲ್ಲ, ಅವ್ರಿಗೆ ಎಣ್ಣೆ ಜಿಡ್ಡು ಆಗಲ್ಲ, ಹೊರಗಡೆ ಫುಡ್ಡೇ ಅಡ್ಜಸ್ಟ್ ಆಗಲ್ಲ ಬಾಡಿಗೆ. ಯಾಕೆ ಮಾವ ಹಿಂಗಂಗೆ? ಇಲ್ಲ ತಿಂತೀವಿ, ಮಸಾಲೆ ಎಣ್ಣೆ ಪದಾರ್ಥ ಆಗಲ್ಲ. ಎಣ್ಣೆ ಪದಾರ್ಥ ಆಗಲ್ಲ, ಮಸಾಲೆ ಐಟಮು ಜಾಸ್ತಿ ಆಗಲ್ಲ ಗೈಸ್. ಎಣ್ಣೆಲಿ ಬೇಯಿಸಿದಾಗಲ್ಲ, ಮಸಾಲೆ ಐಟಮ್ ಆಗಲ್ಲ. ಮಸಾಲೆ ಐಟಮ್ ಅಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಅವ್ರಿಗೆ, ಸೊ ಅದಕ್ಕೆ ಮಸಾಲೆ ಐಟಮು ಕಮ್ಮಿ. ನಾನು ಐಕ್ಳುಗಳು ಇರ್ತವೆ ಅಂತ ಬಂದೆ, ಅವ್ರು ನೋಡಿದ್ರೆ ನೀನು ಎಲ್ಲರನ್ನೂ ಕಳಿಸ್ಬಿಡಿಗೆ. ಅವ್ರು ನೆನ್ನೆ ಸಾಯಂಕಾಲನೇ ಹೇಳಿದ್ರು ಮಾವ. ನೆನ್ನೆ ಎಲ್ಲಿ ಇವಾಗ ಹೇಳಿದ್ದು ಮಾವ? ನೆನ್ನೆ ಸಾಯಂಕಾಲ ಎಲ್ಲಿ ಹೇಳ್ತು? ನೆನ್ನೆ ಸಾಯಂಕಾಲನೇ ಹೋದ್ರು ಅವರು. ನೆನ್ನೆನೆ ಕಳಿಸ್ಬಿಟ್ಟ. ಸಾಯಂಕಾಲ ಹೋಗಿ ಬೆಳಿಗ್ಗೆ ನಂಜನಗೂಡ್ಗೆ ಹೋಗೋರ ಅಂತೆಲ್ಲ ಬತ್ತಾಯಿವಿ ಅಂತ ಅಂದ್ರು. ಬರ್ಲಿ ಬಾ. ಬಾ ಊಟ ಮಾಡು. ಊಟ ಬೇಡ, ಅಲ್ಲೇ ಅಡುಗೆ ಮಾಡೈತಂತೆ, ಹೋಗಿ ತಿಂತೀವಿ ಗೈಸ್. ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಚಿಟ್ ಮಾಡಿ ರೆಸ್ಟ್ ತೊಗೊಂಡಾಯ್ತು. ಸೊ ಈಗ ಇವರೆಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಮನೆಗೆ ಹೋಗೋ ಟೈಮ್. ಬಾಯ್ ಮಾವ. ಇನ್ನು ಯಾವ್ದು ಶೇಂಗಾ ಎಣ್ಣೆಯಲ್ಲಿ ಒಳ್ಳೆ ಅಡುಗೆ ಮಾಡ್ಕೊಂಡು ರುಚಿಯಾಗಿ ತಿನ್ರಿ. ಬಾಯ್ ಜೈ ಡಾರ್ಲಿಂಗ್. ಬಾ ಮನೆಗೆ. ಯಾವಾಗ ಬತ್ತಿ? ಯಾವಾಗ ಬತ್ತಿ ಮನೆಗೆ? ಈಗಲೇ ಯಾಕೆ ಬರೋಣ? ಇನ್ನು ಯಾವಾಗ ಬಂದಿ? ಇನ್ನೂ ಏನು ಕೆಲ್ಸ ಇದ್ದದ್ದು ನಿಂಗೆ? ಆಯ್ತು, ಕೆಲಸ ಮುಗಿಸ್ಕೊಂಡೆ ಬಾ. ನೋಡಿ ಗೈಸ್, ಯಾವಾಗ್ಲೂ ನಾವು ಕರೆದಾಗ ಬರಲ್ಲ. ನಿನಗೆ ಮಗಳೇ ತಾನೇ? ಮತ್ತೆ ಮಗಳು ಮನೆಗೆ ಬಾ. ನೀನು ಬರೀ ಮಗನ ಮನೇಲಿ ಇದ್ಬಿಟ್ರೆ ಗೊತ್ತಿನಲ್ಲ, ಯಾವಾಗ ನೀನು ಬರೋದು? ಬರ್ತೀನಿ ತಾಡಿ. ಬರೀ ಮಗನ ಮನೆ ಮಾತ್ರ ಲೆಕ್ಕವಾ? ಮಗಳ ಮನೆ ಲೆಕ್ಕ ಇಲ್ವಾ ನಿಂಗೆ? ಈಗ ಅದು ತಿಂಗಳಗಟ್ಲೆ ಇದ್ದಾಗ ಓಡ್ ಬಂದ್ಬಿಟ್ಟು ಬರ್ಬೇಕಪ್ಪ ಈಗ ಮಗಳ ಮನೆಗೂ. ಈಗ ನೀನು ಒಂದು ಕೆಲಸ ಮಾಡು, ಮಗನ ಮನೇಲಿ 6 ತಿಂಗಳು, ಮಗಳ ಮನೇಲಿ 6 ತಿಂಗಳು ಇರಂಗೆ ಡಿಸೈಡ್ ಮಾಡ್ಬಿಡು, ಆಯ್ತಾ? ಗೈಸ್ ನೋಡಿ, ನಮ್ಮ ಅಜ್ಜಿಗೆ 6 ತಿಂಗಳು ಅಲ್ಲಿರೋ 6 ತಿಂಗಳು ಇಲ್ಲಿರೋ ಅಂತ ಹೇಳಿದ್ದೀನಿ. ಸೊ ಡಿಸೈಡ್ ಮಾಡ್ಬಿಟ್ಟು ನೀನು ಹೇಳು. ನಮ್ಮ ಮಾವಂಗೆ ನಾವು ಹೇಳ್ಕತ್ತೀವಿ ಆಮೇಲೆ, ಆಯ್ತಾ? ಆಯ್ತು ಬರ್ನಾ? ಬಾಯ್ ಮಾವ, ಬಾಯ್. ಇದು ಬಾಯ್. ಇದು ಬುಟ್ ಕಟ್ ಪ್ಯಾಂಟ್ ಅಲ್ಲಿ ಕೊಟ್ಟಿದ್ದೀನಿ, ಮಿಕ್ತವಲ್ಲ ಅಪ್ಪಾಜಿ ಅವತ್ತು ತಂದ್ಕೊಟ್ಟೆ. ಇದು ತಗೊಂಡೋಯ್ತಾನು ಹೊಲ್ದಾಗದೆ ಅಂದ್ಬಿಟ್ಟು. ಆಯ್ತು ಬಾಯ್. ಏನಣ್ಣ ಮಲ್ಲೇಶಣ್ಣ ಫುಲ್ ಪ್ರೈಮ್ ಮಿನಿಸ್ಟ್ರಿಗಿನ ಹೆಚ್ಚಾಗ್ಬಿಟ್ಟಿದ್ಯಲ್ಲ. ಹೆಂಗಣ ಹುಡ್ಕದ್ ನಿನ್ನ? ಎಲ್ಲಿ ಮೊನ್ನೆಯಿಂದ ಬತ್ತಾವನಿ ಇಲ್ಲ? ಎಲ್ಲಿ ಆಂಟಿ ಕೇಳ್ದೆ ನಿಮ್ಗೆ ಹುಷಾರಿಲ್ಲ, ಅವ್ರು ಬರ್ತಾರೆ ಮಧ್ಯಾಹ್ನದಲ್ಲಿ ಅಂತಂದ್ರು. ಅಲ್ಲಿ ಕೇಳಿ ಅಲ್ಲಿ ಅವ್ರನ್ನ. ಏನಾಗೈತೆ ಅದು? ಆಯ್ತಲ್ವಾ? ಆಗಲ್ವಂತ? ಏನ್ ಮಾಡ್ಬೋದು ಅದಕ್ಕೆ ಸರಿಯಾಗಕ್ಕೆ? ನಾನು ಏನು ಮಾಡಿಲ್ಲ, ಚಾರ್ಜ್ ಹಾಕಿದ್ದೆ, ಚಾರ್ಜಿಂಗ್ ತೆಗೆದೆ, ಸ್ವಿಚ್ ಆಫ್. ಆನೆ ಆಯ್ತಲ್ಲ ಅದು ಗೈಸ್. ಆಗೋದೇ ಇಲ್ಲ ಅಂತ ಹೇಳ್ತಾರಲ್ಲ ಗೈಸ್. ಇದಕ್ಕೆ ನಾನು 4 ಸರಿ ಬಂದ್ಬಿಟ್ಟು ಕದಾಕೊಂಡೋಗಿದ್ರು. ಪ್ರೈಮ್ ಮಿನಿಸ್ಟರ್ ಕಾದಂಗೆ ಕಾದಿ ನಮ್ಮ ಮಲ್ಲೇಶಣ್ಣಂಗೆ. ಮೊಬೈಲ್ ಎಲ್ಲ ಮಡಕ್ಬಿಡವ್ರೆ ಗೈಸ್, ಹುಡುಕಾಡ್ತಾವ್ರೆ ಇಬ್ರು. ಆಗಲ್ವಂತ? ಏನಾಗೈತಂತ ಹೋಗ್ಲಿ ಇದು? ಏನ್ ಮಾಡ್ಬೋದು ಇದಕ್ಕೆ ಹೋಗ್ಲಿ ರೆಡಿ ಮಾಡಕ್ಕೆ ಮಲ್ಲೇಶಣ್ಣ? ಬೇಡವಾ? ಇದೇ ಮೊಬೈಲ್ ನೀವು ರೆಡಿ ಮಾಡ್ಕೊಂಡು ನೋಡಿ ಗೈಸ್, ಏನ್ ಟೆಕ್ನಾಲಜಿ ಯೂಸ್ ಮಾಡ್ತಾರ ನೋಡಿ. ಹಳೆ ಮೊಬೈಲ್ಗಳನ್ನ ಯೂಸ್ ಮಾಡ್ಕೊಂಡು ಕುತ್ಕೊಂಡ್ರೆ ನೀವು ಹೊಸ ಯಾರು ತಗೋತಾರ ನಮ್ಮ ಹತ್ರ ಬಂದ್ಬಿಟ್ಟು ಅಂತ ಕೇಳ್ತಾರೆ. ಗೊತ್ತಾಯ್ತು. ಸೊ ಹಂಗಾರೆ ಇದು ಗುಜ್ರಿಗೆ ಫಿಕ್ಸು ಗೈಸ್. ಫೋನು ಕರಪ್ಟ್ ಆಗಿಬಿಡಿದೆಯಂತೆ, ಸೊ ಇದನ್ನ ಯೂಸ್ ಮಾಡೋಕ್ಕಾಗಲ್ಲ. ಮತ್ತೆ ನನ್ನ ಫೇಸ್ ಕ್ಯಾಮ್ಗೆ ಹೊಸ ಫೋನ್ನೇ ತೊಗೊಬೇಕು. ಈ ಫೋನಿಗೋಸ್ಕರ ಇದನ್ನು ಕೇಳೋಕ್ಕೆ ಅಂತ ಅಂದ್ಬಿಟ್ಟು 4 ರಿಂದ 5 ದಿನ ಎಲ್ಲ ಓಡಾಡ್ಕೊಂಬಂದು ಕೇಳಿ ಸಾಕಾಯಿತು. ಸೊ ಫೈನಲಿ ರಿಸಲ್ಟ್ ಬಂದೈತೆ, ಈ ಫೋನು ವರ್ಕ್ ಆಗಲ್ಲ ಅಂತ. ಸೊ ಬನ್ನಿ ಇವಾಗ ಫೇಸ್ ಕ್ಯಾಮ್ಗೆ ಏನಾದ್ರು ಆಲ್ಟ್ರೇಷನ್ ಮಾಡಬೇಕು. ಸದ್ಯಕ್ಕೆ ಮಾಡ್ತಾಯಿದ್ದೀನಿ, ಅದೇ ಫೋನ್ನ ಏನಾದ್ರು ಒಂಚೂರು ಆಲ್ಟ್ರೇಷನ್ ಮಾಡೋಣ. ಸೊ ಸದ್ಯಕ್ಕೆ ಇವಾಗ ಇಲ್ಲಿಂದ ಮನೆಗೆ ಹೋಗೋಣ ಗೈಸ್. ನಾನು ನಮ್ಮ ಅವ್ರ ಮನೆಯಿಂದ ಮನೆ ತಕ್ಕ ಬಂದೆ. ಇಲ್ಲೇನು ಇದೇನು ಕೀ ಮಟ್ಟಿಗೆಲ್ಲ ಕೆತ್ತಾಕ್ಬಿಟ್ಟವ್ರಲ್ಲ. ಏನಕ್ಕೆ ಕೆತ್ತವ್ರೆ ಅಂತಲೇ ಗೊತ್ತಿಲ್ಲಪ್ಪ. ಇರೋ ಬರೋದೆಲ್ಲ ಕೆತ್ತಾಕ್ಬಿಟ್ಟಾರೆ ಗೈಸ್. ಬನ್ನಿ ಮೇಲ್ಗಡೆ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಕೇಳೋಣ ಏನಕ್ಕೆ ಹಿಂಗೆ ಕೆತ್ತವ್ರೆ ಅಂತ. ಮತ್ತು ಕಾಂಕ್ರೀಟ್ ಏನಾದ್ರು ಹಾಕ್ಸಕ್ಕಿತ್ತವ್ರೆ ಏನೋ ಗೊತ್ತಿಲ್ಲ ಗೈಸ್. ನಾನು ಈಗ ಅಲ್ಲಿಂದ ಮಾವರ್ಗೆಲ್ಲ ಬಾಯ್ ಹೇಳ್ಬಿಟ್ಟು ಬಂದೆ ಮನೆ ಹತ್ರಕ್ಕೆ. ಶಾಕು, ಇದೇನಪ್ಪ ಮನೆ ಮುಂದೆ ಹಿಂಗೆ ಕಿತ್ಬಿಟ್ಟವ್ರೆ ಅಂತ. ಮೈಟ್ ಬಿ ಕಾಂಕ್ರೀಟ್ ಹಾಕೋಕ್ಕೆ ಅಂತ ಅನ್ಕೊಂತೀನಿ. ಕೇಳಿದ್ರೆ ಗೊತ್ತಾಗುತ್ತೆ. ನಮ್ಮ ಪೀಪಲ್ ಎಲ್ಲ ಒಳಗಡೆ ಇನ್ನೂ ಕ್ಲೀನ್ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ ಕಾಣೆ. ಇನ್ನು ಮುಗಿತಾ ಕ್ಲೀನಿಂಗು? ಇನ್ನೂ ಮುಗ್ದಿಲ್ಲ. ಅದೇನದು ಮನೆ ಮುಂದೆ ಕೆತ್ತವ್ರಲ್ಲ, ಕಾಂಕ್ರೀಟ್ ಹಾಕ್ತಾಯಿದ್ರಾ? ಗೈಸ್ ನನಗೆ ಗೆಸ್ ಕರೆಕ್ಟಾಗೈತೆ. ಮನೆ ಮುಂದೆ ಕಡೆ ಕಾಂಕ್ರೀಟ್ ಹಾಕಿಸ್ತಾವ್ರೆ ಇವ್ರು. ಇನ್ನೂ ನೋಡಿ ಗೈಸ್,
ಈ ಕಡೆಯಿಂದ ಒಯ್ತಾ ಎಲ್ಲಾನು ಕಿತ್ತಿ ಅಂಡಿದ್ದವರು ಇನ್ನೂ ಏನು ಕ್ಲೀನ್ ಮಾಡಿಲ್ಲ. ಈಗ ಪಾಪ ಎಲ್ಲಾನು ಮುಗಿಸ್ಬಿಟ್ಟಿಲ್ಲಿ ಊಟಕ್ಕೆ ಅಂತ ಇಲ್ಲಿ ಕೂತ್ಕೊತಾವ್ರೆ. ಅಮ್ಮ ಇಂಥ ದೊಡ್ಡ ಗಾಡಿ ತಂದ್ಬಿಟ್ಟು ಇಲ್ಲಿ ಪಾರ್ಕ್ ಮಾಡಿದ್ರಲ್ಲ, ನಿಮ್ಗೆ ಕೂತ್ಕೊಳ್ಳೋಕ್ಕೆ ಜಾಗ ಅದದ? ನಾನು ಊಟ ಮಾಡಿದ್ದೆ ಗೈಸ್, ಬನ್ನಿ ಇವ್ರ ಜೊತೆ ಊಟ ಮಾಡ್ಕೊಂಡ್ಬಿಡ್ತೀನಿ. ಆಯ್ತಾ, ಮುಗಿತಾ ಕ್ಲೀನಿಂಗು? ಇನ್ನೂ ನಡೀತಾ ಇದೆಯಾ? ನಾನು ಮಾಡಿಕೊಟ್ಟಿರೋದಕ್ಕೆ ಇವ್ರು ಇನ್ನೂ ಕಾಲು ಭಾಗ ಮಾಡೋರು ಅಷ್ಟೇ, ಇನ್ನೂ ಅರ್ಧ ಭಾಗ ಹಂಗೆ ಮಿಕ್ಸ್ ಅವ್ರೆ. ಇದೇನು ಮಾಡ್ತಾರ ಕಾಣೆ. ಸೊ ನನಗೆ ಕರೆಕ್ಟಾಗೈತೆ ಗೈಸ್. ಮೋಸ್ಟ್ಲಿ ಇವಾಗ ಏನು ಕಿತ್ತವ್ರಲ್ಲ ಆ ನೇರಕ್ಕೆ ಕರೆಕ್ಟಾಗಿ ಗಾರೆ ಹಾಕಿಸ್ತಾರೆ ಅಂತ ಅನಿಸುತ್ತೆ. ನೋಡಿ ಇಲ್ಲಿ, ಇಲ್ಲಿಂದ ಈ ಎಡ್ಜಿಂದ, ಬ್ಯಾಂಕ್ ಎಡ್ಜಿಂದ ಹಿಡಿದು ಅಲ್ಲಿವರೆಗೆ ಆ ನೇರ ಇದೆಯಲ್ಲ, ಆ ನೇರ ಹಿಂಗೆ ಸೀದಾ ಅಲ್ಲಿಗೆ ಹೋಗಿ ಸ್ಟ್ರೈಟ್ ಹೋಗಿ ಹಿಂಗೆ ಬರುತ್ತೆ. ಸೊ ಇಷ್ಟಾಗ್ಲಿಕ್ಕೆಲ್ಲ ಕಾಂಕ್ರೀಟ್ ಹಾಕಿಸ್ತಾರೆ ಅಂತ ಅನಿಸುತ್ತೆ. ಈಗ ಹಾಕ್ಸಲ್ಲ ಸದ್ಯಕ್ಕೆ, ಅದಕ್ಕೆ ಫಸ್ಟು ಡಸ್ಟು ಜಲ್ಲಿ ಎಲ್ಲ ಹಾಕಿ ದಂಸ ಹಿಡಿದು ಅದಾದ್ಮೇಲೆ ಕಾಂಕ್ರೀಟ್ ಹಾಕೋದು. ಸೊ ಹಾಕ್ಲಿ ಬನ್ನಿ, ಅದನ್ನು ಹಾಕುವಾಗಲಿ ತೋರಿಸ್ತೀನಿ. ಸೊ ಹೀಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ. ನಾನು ಅನ್ಕೊಂತೀನಿ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಯಾರನ್ನಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.